ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಏನು ಭೂ ಸ್ವಾಧೀನ ವಿರುದ್ಧದ ಹೋರಾಟ ಇಂದಿಗೆ 167 ದಿವಸ. ಏನು ನಾವು ಯಾವುದೇ ಕಾರಣಕ್ಕೂ ನಾವು ಜಮೀನು ಕೊಡೋದಿಲ್ಲ. ಯಾಕಂದರೆ ಫಲವತ್ತಾದ ಭೂಮಿ ನಮ್ಮದು. ಏನು ಜಂಗಮಕೋಟೆ ಭಾಗ ಏನು ಒಳ್ಳೆ ಫಲವತ್ತಾದ ಭೂಮಿ ಐತಲ್ಲ, ಚೆಕ್ ಕೊಟ್ಟಿದ್ದಾರೆ. ಅವಾರ್ಡ್ ಬನ್ನಿ ಅಂತ ಬಿಟ್ಟು 13 ಜನಕ್ಕೆ ಚೆಕ್ ಕೊಟ್ಟಿದ್ದಾರೆ. ಇದೇ ಥರ ಬಿಡದಿಯಲ್ಲೂ ಕೊಟ್ಟಿದ್ರು ಚೆಕ್ಗಳು. ಬಿಡದಿಯಲ್ಲಿ ಕೊಟ್ಟಿದ್ದು ನಿನ್ನೆ 25ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ರು ಬಿಡದಿ ರೈತರು. ಆ ರೈತರಿಗೆ ನಾವು ಸಪೋರ್ಟಾಗಿ ನಾವು ಹೋರಾಟಕ್ಕೆ ಹೋಗಿದ್ವಿ. ಅಲ್ಲಿ ಏನಾಯಿತು, ಹೋರಾಟ ಆದಮೇಲೆ ಲಾಸ್ಟಲ್ಲಿ CM ಅವರು ಕರೆದು ರೈತರು ಹೋರಾಟ ಕರೆದು ಅವ್ರು ಹೇಳಿದ್ದಾರೆ, ನಿಮ್ಮ ರೈತರ ಜಮೀನು ನೀವು ಉಳಿಸ್ಕೊಳ್ಳಿ, ನಿಮ್ಮ ಭೂಮಿ ಬಿಟ್ಕೊಡ್ತಾ ಇದ್ದೀವಿ ಅಂತ. ಅಲ್ಲಿ ಚೆಕ್ ಕೊಟ್ಟಿದ್ರಲ್ವ, ಅಲ್ಲಿ ಬಿಡ್ತಾ ಇದ್ದಾರಲ್ವ, ಹಾಗೆ ನಮ್ಮದು ಇಲ್ಲಿ ಬಿಟ್ಕೊಟ್ಬಿಡಲಿ. ನಾವು ಹೋರಾಟ ಎಷ್ಟೇ ಆಗಲಿ ನಾವು ಮಾಡ್ತೀವಿ, ಹೋರಾಟ ಕೈ ಬಿಡೋ ಮಾತೇ ಇಲ್ಲ. ನಮ್ಮ ಭೂಮಿ ನಾವು ಬಿಡೋ ತನಕ ನಾವು ಹೋರಾಟ ಕೈ ಬಿಡಲ್ಲ. ಚೆಕ್ ಕೊಟ್ಟ ಮಾತ್ರಕ್ಕೆ ಅದು ಒಂದು ಆಮಿಷ, ಅದು ಚೆಕ್ ಕೊಡೋದು ಆಮಿಷ ಅಷ್ಟೇ. ಎಲ್ಲ ರೈತರು ಚೆಕ್ ತಗೊಂಡಿದ್ದಾರೆ. ಚೆಕ್ ಯಾರು ಕೊಟ್ಟಿದ್ದಾರೆ ಅಂದರೆ ಯಾರು SC ST ಅವರು ಕೊಟ್ಟಿಲ್ಲ. ಯಾರು ರಾಜಕೀಯದಲ್ಲಿ ಮುಂದೆ ಇದ್ದಾರೆ, ಯಾರು ಅವರ ಅನುಯಾಯಿಗಳಾಗಿದ್ದಾರೆ, ಅನುಯಾಯಿಗಳಾಗಿದ್ದಾರೆ, ಅವ್ರಿಗಷ್ಟೇ ಚೆಕ್ ಕೊಟ್ಟಿದ್ದಾರೆ. ಹೇಳ್ತೇನೆ, ಚೆಕ್ ಫೈಲ್ ಆಯ್ತು ತಗೊಳ್ಳಿ, ದುಡ್ಡು ಅವ್ರು ವಾಪಸ್ ಕೊಡ್ಬೋದು. ಇಲ್ಲ ಅವ್ರ ಜಮೀನು ಜನರಲ್ ಜಮೀನಲ್ವಾ, ಅವರೇ ಬಡ್ಕೋಬೋದು. ಜಮೀನು ಯಾರೋ ಪ್ರಭಾವಿಗಳು ಬಡ್ಕೊತಾರೆ ಜಮೀನ, ಅಂಥವ್ರಿಗೆ ಅಷ್ಟು ಚೆಕ್ ಕೊಟ್ಟಿದ್ದಾರೆ. ನಮ್ಮಂಥವ್ರಿಗಾಗಲಿ SC STಗಾಗಲಿ ಯಾರಿಗೂ ಚೆಕ್ ಕೊಟ್ಟಿಲ್ಲ. ಯಾಕಂದರೆ ಸರ್ 2 ವರ್ಷಗಳಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಸುಮಾರು ಸಾರಿ ಮಾಡಿದ್ದೀವಿ. ಇದೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸುಮಾರು 3-4 ಸಾರಿ ಮಾಡಿದ್ದೀವಿ. ಜಮಕೋಟೆ ಕ್ರಾಸಲ್ಲಿ 3-4 ಸಾರಿ ಅದು ಮಾಡಿದ್ದೀವಿ. ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ, ಕೋಡಳ್ಳಿ ಚಂದ್ರಶೇಖರಣ್ಣವರ ನೇತೃತ್ವದಲ್ಲಿ ಮಾಡಿದ್ದೀವಿ. ಬೆಳಗಾವಿ ಅಧಿವೇಶನದಲ್ಲಿ ಅಲ್ಲಿ ಹೋಗಿ ಅಲ್ಲಿ ಹೋರಾಟ ಮಾಡಿದ್ದೀವಿ. ಈ ಥರ ನಾವು ಸತತವಾಗಿ ಹೋರಾಟಗಳು ಮಾಡ್ತಾ ಬರ್ತಾನೇ ಇದ್ದೀವಿ. ಆದರೆ ಈ ಏನು ಕಣ್ಣು ಬಾಯಿ ಕಿವಿ ಇಲ್ಲದ ಈ ಒಂದು ಸರ್ಕಾರ ಲಜ್ಜೆಗೆಟ್ಟ ಸರ್ಕಾರ ಅಂತಲೇ ಹೇಳ್ಬೋದು. ಯಾಕಂದರೆ ಏನು ಇಲ್ಲಿ ಅಕೋರೇಷನ್ ಏನು KEDB ಅನ್ನೋ ಒಂದು ಬ್ರೋಕರ್ ಸಂಸ್ಥೆನ ಸರ್ಕಾರ ಮಾಡ್ಕೊಂಬಿಟ್ಟು ಎಲ್ಲೆಲ್ಲಿ ಅವ್ರಿಗೆ ಭೂಮಿ ಬೇಕು ಅದು ಏನು ಫಲವತ್ತಾದ ಭೂಮಿಗಳನ್ನೇ ಅವ್ರು ತಗೊಂತಾವ್ರೆ. ಏನು ಅಂತಲೇ ಅರ್ಥವಾಗ್ತಾ ಇಲ್ಲ. ಈಗ ಅದೇ KEDB ನಾವು ಒಂದು ಕಚೇರಿಗೆ ಸುಮಾರು ಸಾರಿ ಹೋಗಿದ್ದೀವಿ. ನಾವು ಅಲ್ಲಿ ಅಧಿಕಾರಿಗಳನ್ನ ಕೇಳಿದಾಗ ಅವ್ರು ಏನು ಹೇಳ್ತಾರೆ, ನಮಗೆ ಭೂಮಿ ಬೇಕು ಅಷ್ಟೇ, ನಮಗೆ ಭೂಮಿ ಬೇಕು, ನೀವೆಲ್ಲಾದರೂ ಕೊಡಿ ಅಂತ. ಆದರೆ ನಾವೇನು ಕೈಗಾರಿಕೆಗಳ ವಿರೋಧಿ ಅಲ್ಲ, ಯಾವುದೇ ಕಾರಣಕ್ಕೂ ಕೈಗಾರಿಕೆ ವಿರೋಧಿಗಳಲ್ಲ. ಈಗ ನಮ್ಮದೇ ತಾಲೂಕಲ್ಲಿ ಉತ್ತರ ಕಡೆ ಹೋದರೆ ಅಲ್ಲಿ ಫಲವತ್ತ ಅಲ್ಲದ ಭೂಮಿ ಇದೆ, ನೀವು ಅಲ್ಲಿ ಮಾಡಿ ಅಂತೇಳಿ ಹೇಳಿದ್ದೀವಿ. ಹಿಂದೆ ನಮ್ಮ ಶಿಡ್ಲಘಟ್ಟದ ತಹಸೀಲ್ದಾರ್ ಸ್ವಾಮಿ ಗೌಡ ಇದ್ದಾಗ 3,500 ಎಕರೆ ಅಲ್ಲಿ ಏನು ಒಂದು ಸರ್ವೆ ಮಾಡಿ ಬಿಟ್ಟಿದ್ರು. ಆದರೆ ನಮ್ಮ ಹಿಂದೆ ಇದ್ದಂಥ ಉಸ್ತುವಾರಿ ಮಂತ್ರಿಗಳಾಗ್ಬೋದು, ಮತ್ತು ರಾಜಕಾರಣಿಗಳ ಪ್ರಭಾವನೋ ಅಥವಾ ಬೇರೆ ರಾಜ್ಯದ ರಾಜಕಾರಣಿಗಳು ಮಂತ್ರಿಗಳ ಪ್ರಭಾವ ಏನೋ ಗೊತ್ತಿಲ್ಲ, ನಮಗೆ ಇಲ್ಲೇ ಬೇಕು, ಜಂಗಮಕೋಟೆ ಭಾಗದಲ್ಲೇ ಬೇಕು. ಅವ್ರಿಗೇನು ಫಲವತ್ತಾದ ಭೂಮಿ, ಯಾಕಂದರೆ ಒಂದು ಫ್ಯಾಕ್ಟ್ರಿ ಮಾಡಿದ್ರೆ 2 ಫ್ಯಾಕ್ಟ್ರಿ ಉತ್ಪತ್ತಿ ಆಗಬೇಕಲ್ಲ. ಇದು ಏನು ಅವರ ಒಂದು ಉದ್ದೇಶ. ಹೆಂಗೆ ಅಂದರೆ ಅವರಿಗೆ ಕಬಳಿಕೆ ಮಾಡೋದಕ್ಕೆ. ಸರ್ ಈ ಪರ ಹೋರಾಟ ಮಾಡ್ತಾ ಇದ್ದಾರೆ ಯಾರಂದರೆ, ತುಂಬ SC ST ಅವರು ನಮ್ಮ ಜಮೀನು ರೇಟ್ ಬರಲ್ಲ, ಜನರಲ್ ಜಮೀನಿಗೆ ರೇಟ್ ಬರುತ್ತೆ, ನಮ್ಮ ಜಮೀನು ಯಾರೂ ಕೇಳಲ್ಲ ಅಂತಬಿಟ್ಟು ಅವರು ಹೋರಾಟ ಹೆಚ್ಚಾಗಿ ಮಾಡ್ತಾಯಿದ್ರು. ಅವ್ರು ಒಬ್ರಿಗೂ ಚೆಕ್ ಕೊಟ್ಟಿಲ್ಲ ನೀವು. ಈಗ ಚೆಕ್ಗಳು ಈ ಬೇರೆ ಬೇರೆ ಕಂಪ್ನಿಗಳು ಇದ್ರೆ ಯಾವುದು ಜಿಯೋ ಆಗ್ಬೋದು ಉದಾಹರಣೆಗೆ, ಬೇರೆ ಬೇರೆ ಕಂಪ್ನಿಗಳು ಏನು ಮಾಡ್ತಾರೆ ಅಂದರೆ ಆಮಿಷ ಹೊಡ್ತಾರಲ್ಲ, 1ಗೆ 2 ಕೊಡ್ತೀವಿ, ಡಬಲ್ ಕೊಡ್ತೀವಿ, ಮತ್ತು ಫ್ರೀ ಕೊಡ್ತೀವಿ. ಅದೇ ಥರನ ಸರ್ಕಾರ ಆ ಮಟ್ಟಕ್ಕೆ ಇಳಿದೈತೆ. ಏನು ಅಂದರೆ ಚೆಕ್ಗಳನ್ನ ಒಂದೇ ಸಾರಿ ಏನು ಚೆಕ್ ಕೊಟ್ಟವ್ರೆ. ಈಗ 13 ಎಕರೆಗೆ 20 ಕೋಟಿ ಅಮೌಂಟು ದುಡ್ಡು ಕೊಟ್ಟವ್ರೆ. ಅದೇ ಇಲ್ಲೇ ಅಂದರೆ LC ಬಂತ ಗೊತ್ತಿಲ್ಲ ನಮಗೆ. ಅವ್ರಿಗೆ ರೈತರಿಗೆ ಒಳ್ಳೆಯದಂತೂ ಆಗಿಲ್ಲ, ರೈತ ಹೋರಾಟಗಾರರಿಗೆ LC ಬಂತು ಅದು ನಮ್ಗೆ ಗೊತ್ತಿಲ್ಲ, ಅದು ಅವರೇ ಹೇಳ್ಬೇಕು ಅದನ್ನು. ಆದರೆ ಎಲ್ಲಿ ನೀವು ಜನರಲ್ ಬಿಟ್ಟು ಅದು ಜನರಲಲ್ಲಿ ಯಾರು ಅವ್ರ ಅನುಯಾಯಿಗಳಿದ್ದಾರೆ, ರಾಜಕೀಯ ಅನುಯಾಯಿಗಳಿದ್ದಾರೆ, ಈ ನಮ್ಮ ಯಾರು ಮಾಡ್ಬೇಕು ಹೊರಟಿದ್ದಾರೆ ಅವ್ರ ಅನುಯಾಯಿಗಳಿದ್ದಾರೆ, ಅವ್ರಿಗೆ ಅಷ್ಟೇ ಚೆಕ್ಗಳು ಹೋಗಿದೆ. ನಮ್ಮ ವಿ.ಮುನಿಯಪ್ಪನ ಮಗನ ಚೆಕ್ ಹೋಗಿದೆ ಅಲ್ವಾ. ಇನ್ನು ಯಾರೋ ಒಬ್ಬರು ಅರ್ಗೇರಲ್ಲಿ ಒಬ್ಬರು ಚೆಕ್ ಹೋಗಿದೆ. ಇನ್ನು ನಡುವೆ ಜನರಲ್ ಜಮೀನು ಅದು ಮೊದಲೇ ಗೊತ್ತು, ಅದ್ಯಾವುದು ಅದರಲ್ಲಿ SC ST ಯಾರು ಒಬ್ರಿಗೂ ಹೋಗಿಲ್ಲ.
ಆಮೇಲೆ ಮಾಮೂಲಿ ಜನರಲ್ವರೆಗೂ ಮಾಮೂಲಿಯವ್ರಿಗೂ ಹೋಗಿಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅಷ್ಟೇ ಹೋಗಿದೆ. 4 ಎಕರೆ ಒಂದೇ ಕುಟುಂಬದವ್ರಿಗೆ ಒಂದೊಂದು ಕುಟುಂಬ ಎರಡು ಕುಟುಂಬಕ್ಕೇನೆ 6 ಕೋಟಿ 12 ಕೋಟಿ ಹೋಗಿದೆ. ಎರಡೇ ಕುಟುಂಬ, ಒಂದು ಕುಟುಂಬಕ್ಕೆ 6 ಕೋಟಿ. ಇಷ್ಟು ಬಿಟ್ಟರೆ ಬೇರೆ ಯಾರಿಗೂ ಹೋಗಿಲ್ಲ.